ನಮಸ್ಕಾರ. ಕರ್ನಾಟಕ ಮಿತಿ ಮೀರಿತು, ಫ್ಯಾನ್ಸ್ ವಾರ್, ಒಣ ತಿಂಡಿ ಫುಲ್ ಜೋರ್ ಎನ್ನುವಂಥ ವಿಶೇಷ ವರದಿಯೊಂದು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಏನಪ್ಪ ವಿಷಯಪ್ಪ ಅಂತಂದರೆ, ಇಲ್ಲಿ ಈಗಾಗಲೇ ನೀವು ನೋಡಿರುವಂತೆ ಸುದೀಪ್ ಅವರು ಕೊಟ್ಟಿರುವಂತಹ ನಾನು ಯುದ್ಧಕ್ಕೆ ಸಿದ್ಧ, ಎಲ್ಲದಕ್ಕೂ ಮಾತಿಗೆ ಬದ್ಧ ಎನ್ನುವಂತಹ ಒಂದು ಹೇಳಿಕೆಯ ಮುಖಾಂತರ ಇಲ್ಲಿ ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳ ನಡುವೆ ದೊಡ್ಡದಾಗಿರ್ತಕ್ಕಂಥ ಒಂದು ಸಂಘರ್ಷ ಇಡೀ ಕರ್ನಾಟಕದಲ್ಲಿ ನಡೀತಾ ಇದೆ. ಆ ಒಂದು ಸಂಘರ್ಷ ಮಿತಿಮೀರು ಹೋಗುವಂತಹ ಅಂತಿನಲ್ಲಿ ಬಂದು ನಿಂತಿದೆ. ಅಂದರೆ ಒಂದು ವಿಚಾರವನ್ನು ಮಾಡಿರಿ, ನಮ್ಮ ರಾಜ್ಯದಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಇಷ್ಟರ ಮಟ್ಟಿಗೂ ಚರ್ಚೆ ಆಗಂಗಿಲ್ಲ. ಆದರೆ ಒಂದು ವಿಷಯವನ್ನು ಗಮನಿಸಬೇಕು, ಈ ಸಿನಿಮಾ ನಟರ ಮತ್ತು ರಾಜಕಾರಣಿಗಳ ಒಂದು ಸಂಘರ್ಷ ಭಾಳ ದೊಡ್ಡದಾಗಿರುವಂಥದ್ದು. ಅವ್ರವ್ರು ಏನೂ ಮಾಡ್ಕೊಳ್ಳೋಂಗಿಲ್ಲ. ಈ ಅಭಿಮಾನಿಗಳೇನಿರ್ತಾರಲ್ಲ ಇವು ಸೆಡ್ದೋತಾವ. ನನ್ನ ವಿಚಾರ ಇಷ್ಟೇ, ಈ ರಾಜ್ಯದಲ್ಲಿ ಧರ್ಮಸ್ಥಳದ ಕೇಸನ್ನು ಅಥವಾ ಈ ರಾಜ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ನೇಹಾ ಕೊಲೆ ಪ್ರಕರಣವನ್ನು ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿದ್ದರೆ ಯಾವುದೇ ಹೆಣ್ಣಿಗೂ ಕೂಡ ಅನ್ಯಾಯವಾಗುತ್ತಿರಲಿಲ್ಲ ಮತ್ತು ಯಾವುದೇ ಕೋಮುಗಲಭೆಗಳು ಕೂಡ ಸೃಷ್ಟಿಯಾಗುತ್ತಿರಲಿಲ್ಲ. ಅದಾಗೆ ಮತ್ತೊಂದು ವಿಚಾರದಲ್ಲಿ ರಾಜಕೀಯವಾಗಲಿ ಸಿನಿಮಾ ನಟರಾಗಲಿ ಪ್ರಾಶಸ್ತ್ಯವನ್ನು ತೊಡುವಂತಹ ಅಥವಾ ಮಹತ್ವವನ್ನು ಕೊಡುವಂತಹ ಒಂದು ಮಿತಿ ಮೀರಿ ಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ. ಇವರೇನು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರ ಅಥವಾ ಇವರೇನು ಸಮಾಜವನ್ನು ಉದ್ಧಾರ ಮಾಡುವಂಥವ್ರ ಅಥವಾ ಇವರು ಏನೂ ತಪ್ಪು ಮಾಡೇ ಇಲ್ವಾ ಎನ್ನುವಂತಹ ವಿಚಾರವನ್ನು ನಿಮ್ಮ ಮುಂದೆ ಕೇಳ್ತಾ ಇದ್ದೀನಿ. ಈಗ ಯಾರು ಅಣಿಬೇಕಾಗಿದೆ, ಈಗ ಯಾರು ಅಳಬೇಕಾಗಿದೆ? ಈ ಕೆಟ್ಟ ಕಮೆಂಟ್ಗಳನ್ನು ಮಾಡೋದ್ರ ಮುಖಾಂತರ ವಿಜಯಲಕ್ಷ್ಮಿ ಅವರು ಇವತ್ತು ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಸುದೀಪ್ ಅಭಿಮಾನಿಗಳು ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ, ಆ ಕಮೆಂಟ್ಗಳ ವಿರುದ್ಧವಾಗಿ ನೀವು ನ್ಯಾಯವನ್ನು ಕೊಡಲೇಬೇಕು. ನೀವು ಹಿಂದೆ ನೋಡಿರುವ ಹಾಗೆ ದರ್ಶನ್ ಅಭಿಮಾನಿಗಳು ರಮ್ಯಾ ಅವರಿಗೆ ಕೆಟ್ಟ ಕಮೆಂಟ್ಗಳ ಮುಖಾಂತರ ಅವರಲ್ಲಿ ಟ್ವಿಟರ್ಗಾಗಲಿ ಅಥವಾ ಅವರ ಒಂದು ಇನ್ಸ್ಟಾ ಪೇಜಲ್ಲಾಗಲಿ ಕೆಟ್ಟ ಕಮೆಂಟ್ಗಳನ್ನು ಬಳಸಿದರು. ಸೊ ಅವರು ಇವತ್ತು ಜೈಲಲ್ಲಿದ್ದಾರೆ, ಬೇಲ್ ಕೂಡ ಸಿಕ್ಕಿಲ್ಲ. ಸೊ ಈಗ ಸುದೀಪ್ ಅಭಿಮಾನಿಗಳು ದರ್ಶನ್ ಹೆಂಡತಿಯವರಾಗಿರುವಂತಹ ವಿಜಯಲಕ್ಷ್ಮಿಯಲ್ಲ ಮೇಲೆ ಬಹಳ ನಿಕೃಷ್ಟವಾಗಿ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದು. ನಿಮ್ಮ ಮನೆಗಳಲ್ಲಿ ನೀವು ಹೀರೋಗಳನ್ನಾಗುವುದು ಬಿಟ್ಟು ಯಾವುದೋ ನಟ ತನ್ನ ಜೀವನಕ್ಕಾಗಿ ಒಂದು ಉದ್ಯೋಗವನ್ನು ಮಾಡುತ್ತಾ ತಾನು ಏನೋ ಒಂದಷ್ಟು ತನ್ನಲ್ಲಿರುವಂತಹ ಕಲೆಯನ್ನು ಪ್ರೋತ್ಸಾಹ ಮಾಡುತ್ತಾ ಅಥವಾ ತನ್ನಲ್ಲಿರುವಂಥ ಕಲೆಯನ್ನು ತೋರಿಸುತ್ತಾ ಇಡೀ ಕರ್ನಾಟಕಕ್ಕೆ ಜನಮಾನಸದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಅದು ಇಬ್ಬರು ಕೂಡ ಅಷ್ಟೇ, ದರ್ಶನ್ ಅವರಾಗಿರ್ಬೋದು ಸುದೀಪ್ ಅವರಾಗಿರ್ಬೋದು. ಇವರು ತಮ್ಮ ಜೀವನವನ್ನು ಮಾಡ್ಕೊಳ್ಳೋಕ್ಕೋಸ್ಕರ ಹಾಗೆ ಮಾಡಿರೋದು. ಬಟ್ ನೀವೇನು ಅರ್ಥ ಮಾಡ್ಕೊಂಡಿದ್ರಿ, ಇವರೇ ನಮ್ಮ ದೇವರು, ಇವರೇ ನಮ್ಮ ಬಾಸು, ಇವರೇ ನಮ್ಮ ಅದು ಇದು ಅಂತೇಳಿ ಅವರ ಮನ ಬಂದಂತೆ ಹಚ್ಚಿಕೊಂಡು ಇವತ್ತು ಅವ್ರ ಸಲುವಾಗಿ ನೀವು ಜೈಲಿಗೆ ಹೋಗುವಂತೆ ಬಂದಿದೆ. ಹೋಗ್ರಿ, ಈಗ ಕೆಟ್ಟ ಕಮೆಂಟ್ ಮಾಡಿದವರೆಲ್ಲ ಖಂಡಿತವಾಗಲೂ ಅವರೇನೋ ಒಂದಷ್ಟು ಲೀಸ್ಟ್ಗಳನ್ನು ಕೊಟ್ಟಿದ್ರಂತೆ, 150 ಪೋಸ್ಟ್ಗಳನ್ನು ಲೀಸ್ಟ್ ಕೊಟ್ಟಿದ್ರಂತೆ. ಅದರ ಮುಖಾಂತರ ಫುಲ್ಲು ಒಣ ತಿಂಡಿ ಭಾಳ ಮುರಿತಾರೆ ನಿಮ್ಮ ಪೊಲೀಸರಿಗೆ ಯಾರ್ಯಾರು ಕೆಟ್ಟ ಕಮೆಂಟ್ ಮಾಡಿದ್ರಲ್ಲ ನಿಮಗೆಲ್ಲ ಒಣ ತಿಂಡಿ ಭಾಳ ಮುರಿತಾರೆ. ಇದು ಒಣ ತಿಂಡಿ ಅಂತಾರೆ ನಮ್ಮ ಕಡೆ. ಇದನ್ನು ಸುಮ್ಮನೆ ಇರಲಾರ್ದೆ ಇರುವೆ ಬಿಟ್ಕೊಂಡಿರ್ತಾರಲ್ಲ ಇದು ನಮ್ಮ ಕಡೆ ಅಂತಾರೆ. ಯಾಕೆ ಬೇಕ್ರೋ ಮರ? ಈಗ ಯಾರು ಬಿಡಿಸ್ಕೊಂಬರ್ತಾರ? ಈಗ ಸುದೀಪ್ ಬರ್ತಾನೆ ಅಥವಾ ದರ್ಶನ್ ಫ್ಯಾನ್ಸ್ ಬರ್ತಾರೆ? ಯಾರು ಬಿಡಿಸ್ಕೊಂಬರಲ್ಲ, ನಿಮ್ಮ ತಿಂಡಿ ನಿಮ್ಮದ ಮುರಿತೈತಿ. ಇದನ್ನು ಅರ್ಥ ಮಾಡ್ಕೊಳ್ರಿ. ಯಾರ್ಯಾರಿಗೋಸ್ಕರ ನೀವು ಯಾಕೆ ಕೆಟ್ಟ ಕಮೆಂಟ್ ಹಾಕಿ ಅದರಿಂದ ಏನು ಸಾಧಿಸಿರಪ್ಪ? ಆಯ್ತು, ಇವಾಗ ನೀವು ಕೆಟ್ಟ ಕಮೆಂಟ್ ಮಾಡಿದ್ರಿ, ಅವ್ರಿಗೆ ಮನಸ್ಸಿಗೆ ಭಾಳ ಬೇಜಾರಾಯಿತು ವಿಜಯಲಕ್ಷ್ಮಿ ಅವ್ರು. ಈಗ ಸುದೀಪ್ ಅವ್ರು ಬಂದ್ಬಿಟ್ಟು ನೀವು ಕೆಟ್ಟ ಕಮೆಂಟ್ ಮಾಡಿದಂತೆ ದೊಡ್ಡ ಸನ್ಮಾನ ಮಾಡ್ತಾರ? ಇಲ್ಲ. ಯಾಕೆ ಇದು ಹುಚ್ಚು ಮಾಡ್ತೀರಿ ಅಂತ ನಾನು ನಿಮಗೆ ಹುಚ್ಚು ಕಲ್ಪನೆಗಳು. ಇದು ಹೆಂಗೈತೆ ನೋಡ್ರಿ, ನಮ್ಮ ರಾಜ್ಯದ ದೊಡ್ಡ ದುರಂತ ಏನಪ್ಪ ಅಂತಾರ, ಈ ದೇಶ ಈ ರಾಜ್ಯ ಓದಿದವರಿಂದಲೇ ಹಾಳಾಗುತ್ತಿದೆ ಅನ್ನುವಂಥದ್ದಕ್ಕೆ ಮತ್ತೊಂದು ಉದಾಹರಣೆ. ಪಾಪ ಕಷ್ಟಪಟ್ಟು ನೌಕರಿ ತೆಗೆದುಕೊಂಡಿರ್ತಕ್ಕಂಥ ಪೊಲೀಸರು ನೀವು ಮಾಡುವಂಥ ಎಲ್ಲ ಅಲಕಟ್ಟು ಕೆಲಸಗಳಿಗೂ ನಿಮ್ಮನ್ನು ರಕ್ಷಣೆ ಮಾಡಬೇಕು. ರಾಜಕಾರಣಿಗಳು ಮಾಡುವಂಥ ಎಲ್ಲ ಅಲಕಟ್ಟು ಕೆಲಸಗಳಿಗೂ ಕೂಡ ರಕ್ಷಣೆ ಮಾಡಬೇಕು. ಏನು ಮಾಡಕತ್ತೀರಿ ನೀವು ರಾಜ್ಯದೊಳಗೆ? ಯಾವುದನ್ನು ಪ್ರಶ್ನಿಸಬೇಕು, ಯಾವುದನ್ನು ತೋರಿಸಬೇಕು, ಯಾವುದನ್ನು ತೋರಿಸಬಾರ್ದು ಅಂತಕ್ಕಂಥ ವಿಚಾರವನ್ನು ಮಾಧ್ಯಮಗಳಲ್ಲೂ ಇಲ್ಲ. ಈ ವಿಷಯವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಬಾರ್ದು. ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕೆನ್ನುವುದು ಜನಸಾಮಾನ್ಯರಿಲ್ಲ ಮತ್ತು ಓದಿರುವಂತಹ ವಿದ್ಯಾವಂತ ಯುವ ಜನತೆಗೆ ಇಲ್ಲ. ಏನು ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ? ಈಗ ಒಣ ತಿಂಡಿ ಪೊಲೀಸರು ನಿಮಗೆ ಮೆತ್ತಗೆ ಮುರಿತಾರೆ, ಮುರಿಸ್ಕೊಂಬರ್ರಿ. ಇಷ್ಟೇ ನಾನು ಹೇಳುವಂಥದ್ದು. ಬಿಡ್ರೋ ಇಂಥವೆಲ್ಲ ಕೆಟ್ಟ ಕೆಲಸ ಬಿಡ್ರಿ. ಇದರಿಂದ ಏನೋ ನಿಮ್ಮ ಮನೆಗೇನು ಲಾಭ ಇಲ್ಲ, ನಿಮಗೇನು ಲಾಭ ಇಲ್ಲ. ಸುಮ್ಮನೆ ಒಂದು ಕೆಟ್ಟ ಕಮೆಂಟ್ ಹಾಕೋದ್ರ ಮುಖಾಂತರ ನಿನಗೇನೋ ಒಂದಷ್ಟು ಕೈ ಕುಟ್ಟುವಂಥದ್ದು ಬಂದಿರ್ತದೆ ಕೆಲಸ. ಅಷ್ಟು ಬಿಟ್ಟರೆ ಏನೇನೇನೇನು ಇಲ್ಲಿ ಸುಡುಗಾಡಿ ಇಲ್ಲದ್ರಾಗ. ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ನೀವು? ಅವ್ರ ಅಭಿಮಾನಿಗಳು ಈಗ ಯಾರು ಸುದೀಪ್ ಬಂದು ಬಿಡಿಸ್ಕೊಂಬರ್ತಾನೆ, ದರ್ಶನ ಬಂದು ಬಿಡಿಸ್ಕೊಂಬರ್ತಾನೆ? ಯಾರು ಬಿಡಿಸ್ಕೊಂಬರಲ್ಲ. ಅಷ್ಟೊಂದು ಪ್ರೀತಿ ಅಭಿಮಾನ ಜಾಸ್ತಿ ಇತ್ತು. ಅವರು ಸಿನಿಮಾ ಬೆಳಗ್ಗೆ ಹೋಗಿ ನೋಡ್ರಿ, 100-150 ರೂಪಾಯಿ ಕೊಟ್ಟು 200 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ರಿ, ಚೆನ್ನಾಗಿತ್ತಪ್ಪನ, ಒಳ್ಳೆ ಆ್ಯಕ್ಟಿಂಗ್ ಮಾಡ್ಯಾನ, ಒಳ್ಳೆ ನಟನೆ ಮಾಡ್ಯಾನ ಅಂತ ಶುಭ ಹಾರೈಸಿರಿ. ಅದನ್ನ ಬಿಟ್ಟು ಒಣ ತಿಂಡಿ ಎದಕ್ಕೆ ಮಾಡ್ಕೋತೀರಿ ನೀವು ಅಂತ? ಈಗ ಜೈಲೊಳಗೆ ಹೋದ್ರೆ ಯಾರು ಬಿಡಿಸ್ಕೊಬರ್ಬೇಕು ನಿಮ್ಮನ್ನ? ಇದರಿಂದ ಏನು ಸಾಧನೆ ಮಾಡಿದ್ರಿ ನೀವು? ಏನಪ್ಪ ನನಗೆ ಒಂದು ಅರ್ಥ ಆಗೋಲ್ತು. ಈಗ ವಿಜಯಲಕ್ಷ್ಮಿ ಅವರು ಈಗ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಾರೆ. ಈಗ ಖಂಡಿತವಾಗ್ಲೂ ಕ್ರಮ ಜರುಗುತ್ತೆ. ಯಾಕಪ್ಪ ಅಂದ್ರೆ ರಮ್ಯಾ ಅವರಿಗೆ ಅನ್ಯಾಯವಾದಾಗ ಇದೇ ರೀತಿ ಅನ್ಯಾಯವಾದಾಗ ಕ್ರಮ ಜರುಗಿಸ್ಯಾರ. ಅವ್ರಿಗೆ ಇನ್ನೂ ಬೇಲ್ ಸಿಕ್ಕಿಲ್ಲ. ಅವರ ತಂದೆ ತಾಯಿ ಕುಟುಂಬಗಳ ಪರಿಸ್ಥಿತಿ ಏನೋ, ನಿಮ್ಮ ಕುಟುಂಬಗಳ ಪರಿಸ್ಥಿತಿನೇ ಅದೇ.
ದಯವಿಟ್ಟು ಕೆಟ್ಟ ಕಮೆಂಟ್ಗಳನ್ನು ಮಾಡಬೇಡ್ರಿ. ಅದರಿಂದ ಏನಾರು ಲಾಭ ಇತ್ತಪ್ಪ ಅಂದ್ರೆ ಅದರಿಂದ ದರ್ಶನ್ ಸುದೀಪ್ ಅವರು ಗುರುಸಿ ನಾನು ಎಲ್ಲ ಮೀಡಿಯಾಗಳಲ್ಲಿ ತೋರಿಸಿ ನಾನೊಬ್ಬ ಹೀರೋ ಮಾಡಿಬಿಡ್ತಾರೆ ನಾನು ಅಂತೇಳಿ ಅಮ್ಮಂಗಿತ್ತಂದ್ರೆ ಕೆಟ್ಟ ಕಮೆಂಟರ್ ಮಾಡಿರಿ, ಒಳ್ಳೆ ಕಮೆಂಟರ್ ಮಾಡಿರಿ, ನಿಮಗೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ. ಬಟ್ ಇದರಿಂದ ಏನೂ ಲಾಭ ಇಲ್ಲ. ಈಗ ಯಾವ ಸುದೀಪು ಬರಂಗಿಲ್ಲ, ಯಾವ ದರ್ಶನೂ ಬರಂಗಿಲ್ಲ. ಅರ್ಥ ಮಾಡ್ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಫ್ಯಾನ್ಸ್ ವಾರ್ ದೊಡ್ಡದಾಗಿ ಮಾಡಬೇಡ್ರಿ, ಪೊಲೀಸರಿಗೆ ಮತ್ತಷ್ಟು ಕಿರಿಕಿರಿ ಕೊಡಬೇಡ್ರಿ, ಅಥವಾ ನಿಮ್ಮ ಜೀವನ ನೀವು ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ವಿಶೇಷ ಒಂದು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಧನ್ಯವಾದ.